ಏನಿಲ್ಲ, ನಾನು ಉಸಿರಾಡ್ತಾ ಇರೋದು ಇವತ್ತು ಇಟ್ ಈಸ್ ಬಿಕಾಸ್ ಆಫ್ ನನ್ನ ಸಂಗೀತ. ನಾನು ಎಷ್ಟು ಕಲ್ತಿದ್ದೀನಿ, ಎಷ್ಟು ಇನ್ನೂ ಕಲಿತಾ ಇದ್ದೀನಿ, ಮುಂದೆ ಎಷ್ಟು ಕಲಿಯೋ ಸಾಧ್ಯತೆಗಳಿದೆ ನನಗೆ ಗೊತ್ತಿಲ್ಲ, ಬಟ್ ಉಸಿರಾಡ್ತಿರೋದೇ ಸಂಗೀತದಿಂದ. 2018 ನಾನು ಕೆಲಸ ಶುರು ಮಾಡಿದ್ದು, ಅಂದರೆ ವೃತ್ತಿ ಜೀವನ ಅಂತ ಏನು ಪ್ರಾಪರಾಗಿ ಅಂತೀವಿ. ಸೊ ಅದು ನಾನು ಶುರು ಮಾಡಿದ್ದು 2018ರಲ್ಲಿ. ಒಂದು ರೇಡಿಯೋ ಸ್ಟೇಷನ್ಗೆ ಕೆಲಸಕ್ಕೆ ಸೇರ್ಕೋತೀನಿ. ಸೊ ಅಲ್ಲಿ ಹೋದರೆ, ಅಲ್ಲಿ ಕೆಲಸ ಮಾಡಿದ್ರೆ ನನಗೆ ಅದರಿಂದ ಏನೋ ನಾನು ಅಲ್ಲೇನೋ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದಾ ಅಂತ ಅಂದ್ಕೊಂಡು ಬಹಳ ಆಸೆ ಇಟ್ಕೊಂಡು ಹೋದೆ. ಸೊ ಅಲ್ಲಿ ಇಟ್ ವಾಸ್ ಮೋರ್ ಲೈಕ್ ಕಾರ್ಪೊರೇಟ್ ಇಂಡಸ್ಟ್ರಿ ಥರ ಆಗೋಯಿತು. ನನಗೆ ಗೊತ್ತಿರಲಿಲ್ಲ, ಆಸೆ ಇಟ್ಕೊಂಡು ಹೋಗಿರ್ತೀವಿ. ನನಗೆ ಮ್ಯೂಸಿಕ್ಕಿಗೂ ನನಗೆ ನೀವು ಎನ್ಕರೇಜ್ ಮಾಡ್ತಿದ್ರೆ, ನನಗೆ ಆ ಸ್ಪೇಸ್ ಕೊಡ್ತಿದ್ರೆ ನಾನು ಬಂದು ಕೆಲಸ ಮಾಡ್ತೀನಿ. ಇಲ್ಲ, ನಾನು ಸಂಗೀತದಲ್ಲೇ ಎಷ್ಟಾಗುತ್ತೆ ನಾನು ಅದರಲ್ಲೇ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಪ್ರಕಾರ ಅದು ಒಳ್ಳೇದಾಯ್ತೋ ಕೆಟ್ಟದಾಯ್ತು? ಒಳ್ಳೇದಾಯ್ತು ಸರ್. ಆಗೋದೆಲ್ಲ ಒಳ್ಳೇದಕ್ಕೆ ಸರ್. ನಾವು ನಡೆಯುವ ಹಾದಿ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ. ಹೀಗೆ ತನ್ನ ಹಾದಿಯಲ್ಲಿ ಬರುವ ಅವಕಾಶಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅದರಿಂದ ಅದೇನೋ ಖುಷಿಯನ್ನು, ಅದರ ಜೊತೆಗೇ ಮತ್ತಿಷ್ಟು ಪಾಠಗಳನ್ನು ಕಲಿತಾ ಹೋಗ್ತಾ ಇರೋರನ್ನು ನಾನು ಇಲ್ಲಿ ಕರ್ಕೊಂಡು ಬಂದು ಅವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡುವಂಥ ಪ್ರಯತ್ನ. ಇವತ್ತು ನನ್ನ ಜೊತೆ ಒಂದಿಷ್ಟು ಹೊತ್ತನ್ನು ಕಳೆಯೋದಕ್ಕೆ ಒಬ್ಬರು ಬಂದಿದ್ದಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ದ ಕಾನ್ವರ್ಸೇಷನ್ ಆನ್ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಇವತ್ತು ನನ್ನ ಜೊತೆ ಇರೋದು ಧನಂಜಯ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್. ಇವತ್ತಿನ ಈ ಕಾರ್ಯಕ್ರಮನ ನಾವು ಯಾವತ್ತಿನ ಸಂಚಿಕೆಗಳನ್ನ ಸ್ಟಾರ್ಟ್ ಮಾಡೋ ಥರನೇ ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ಮೈಂಡಲ್ಲೂ ಕೂಡ ಈ ಪ್ರಶ್ನೆ ಇತ್ತು. ಸೊ ಆ ಪ್ರಶ್ನೆನ ನಾನೇ ಕೇಳಿಬಿಡ್ತೀನಿ. ಸೊ ನಾನು ನಿಮ್ಮನ್ನು ಯಾಕೆ ಇಲ್ಲಿ ಕರೆದಿರ್ತೀರಾ? ನಾನು ಬೇಸಿಕಲಿ ನನ್ನ ವರ್ಕ್ಸ್ನ ನೋಡಿ, ಅಥವಾ ನನ್ನ ಏನು ಸಂಗೀತ ನಾನು ಇವಾಗ ಅದನ್ನು ಸಾಗಿಸ್ಕೊಂಡು ಬಂದಿದ್ದೀನಿ, ಅದನ್ನು ನೋಡಿ ಓಕೆ ಇವ್ರನ್ನ ಮಾತಾಡ್ಸಿದ್ರೆ ಸೂಕ್ತ ಅನಿಸ್ಬಹುದೇನೋ ಅಂತ ನೀವು ಕರೆಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಲ್ಲ. ಎನಿವೆ, ನಾವು ಮಾತಾಡೋಣ. ಬಟ್ ಮಾತಾಡೋದಕ್ಕಿಂತ ಮೊದಲು ಆರಂಭದಲ್ಲಿ ನಾವು ಬಂದಿರೋ ಗೆಸ್ಟ್ಗೆ ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೊಡ್ತೀವಿ. ಆ ಮೂಲಕ ಮೊದಲಿಗೆ ನಾವು ಥ್ಯಾಂಕ್ಸ್ ಹೇಳೋದು ಅಂತ ಹೇಳ್ಕೊಂಡು, ಸೊ ನಿಮಗೆ ನಮ್ಮ ವತಿಯಿಂದ ಭಗವದ್ಗೀತೆಯ ಈ ಪ್ರತಿ. ಥ್ಯಾಂಕ್ ಯು. ಸಂಗೀತ ಅಂತ ಹೇಳಿದ್ರಿ. ಸೊ ಹಾಗಿದ್ರೆ ನಿಮ್ಮ ಜೀವನವನ್ನು ಡ್ರೈವ್ ಮಾಡ್ತಾ ಇರೋದೇ ಸಂಗೀತನ? ಹಾಗಿದ್ರೆ 100%, 100% ಸರ್. ಹೇಳಿ ಅದ್ರ ಬಗ್ಗೆ. ಏನಿಲ್ಲ, ನಾನು ಉಸಿರಾಡ್ತಾ ಇರೋದು ಇವತ್ತು ಇಟ್ ಈಸ್ ಬಿಕಾಸ್ ಆಫ್ ನನ್ನ ಸಂಗೀತ. ನಾನು ಎಷ್ಟು ಕಲ್ತಿದ್ದೀನಿ, ಎಷ್ಟು ಇನ್ನೂ ಕಲಿತಾ ಇದ್ದೀನಿ, ಮುಂದೆ ಎಷ್ಟು ಕಲಿಯೋ ಸಾಧ್ಯತೆಗಳಿದೆ ನನಗೆ ಗೊತ್ತಿಲ್ಲ, ಬಟ್ ಉಸಿರಾಡ್ತಿರೋದೇ ಸಂಗೀತದಿಂದ. ಸೊ ನಾನೇನೇ ಒಂದು ಕೆಲಸ ಮಾಡ್ಬೋದು, ಬೇರೆ ಕಡೆ ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ಬೋದು, ಬಟ್ ನನಗೆ ಒಂದು ಓಕೆ ಈ ಲೈಫ್ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಅನಿಸಿರೋದು ಬಿಕಾಸ್ ಆಫ್ ನನಗೇನು ಅಲ್ಪ ಸ್ವಲ್ಪ ಸಂಗೀತ ಏನು ಕಲ್ತಿದ್ದೀನಿ ಅದರಿಂದ ನಾನು ಸ್ವಲ್ಪ ಉಸಿರಾಡ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಅಂದರೆ ನಿಮ್ಮ ಕಲ್ತಿದ್ದು ಬೇರೆನೇ ಇತ್ತಾ? ಈಗ ಅಂದರೆ ಮ್ಯೂಸಿಕನ್ನು ಯಾವ ಥರ ಬಳಕೆ ಮಾಡಿಕೊಡ್ತಾ ಇದ್ದೀರಾ? ನಾನು ಮೂಲತಃ ನಾನೊಬ್ಬ ಹಿಂದೂಸ್ತಾನಿ ತಬಲಾ ವಾದಕ. ಓಕೆ. ಸುಮಾರು 14 ವರ್ಷಗಳ ಕಾಲ ನಾನು ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ರಾಜಗೋಪಾಲ್ ಕಲ್ಲೂರ್ಕರ್ ಅವ್ರ ಬಳಿ ನಾನು ಹಿಂದೂಸ್ತಾನಿ ತಬಲಾ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ನಾನು ಅಲ್ಲಿ ಗುರುಗಳ ಹತ್ರ ಹೋಗಿದ್ದೇನೆ, ನಾನು ಹಾಡನ್ನು ಕಲೀಲಿಕ್ಕೆ ಅಂತ ಅಡ್ಮಿಷನ್ಗೆ ಹೋಗಿದ್ದು ಗುರುಗಳ ಹತ್ರ. ಸೊ ಅಲ್ಲಿ ಅದೇನು ಚೇಂಜ್ ಆಯಿತೋ ಗೊತ್ತಿಲ್ಲ, ನೀನು ತಬಲಾ ಕಲಿ ಅಂತ ಅವ್ರು ಅಂದಿದ್ದರಿಂದ ಸೊ ನಾನು ಐ ಸ್ಟಾರ್ಟೆಡ್ ಮೈ ಹಿಂದೂಸ್ತಾನಿ ತಬಲಾ ಲರ್ನಿಂಗ್ ಜರ್ನಿ. ಆಯಿತು, ಒಂದು 14 ಇಯರ್ಸ್ ಆಯಿತು. ಸೊ ಅದರಿಂದ ಈ ಥರ ಒಂದು ಮೊದಲಿಂದಾನೇ ಹಾಗಿದ್ರೆ ಹಾಡ್ತಿದ್ರು ನೀವು? ಅಂದರೆ ಹೇಗಿತ್ತು ಅಂದರೆ ಐ ಆಮ್ ಫ್ರಮ್ ಬಾಗಲಕೋಟೆ, ಹುಬ್ಳಿ ಬಾಗಲಕೋಟೆ ಇಳಕಲ್ ಅಂತ. ಸೊ ನಾನು ಇಳಕಲ್ನವನು, ಅಲ್ಲಿ ಅದು ನನ್ನೂರು. ಸೊ ಅಲ್ಲಿಂದ ನಾವು ಮುದ್ದೇಬಿಹಾಳಕ್ಕೆ ಬಂದ್ವಿ, ಮುದ್ದೇಬಿಹಾಳಿಂದ ಈ ಕಡೆ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಆ ಊರು ಏನು ಮುದ್ದೇಬಿಹಾಳ ಅನ್ನೋ ಊರಲ್ಲಿ ಕೆಲವು ದೇವಸ್ಥಾನಗಳಿತ್ತು. ಅಂದರೆ ಅಲ್ಲಿಯ ಒಂದು ಶಾಲೆಗೆ ನಮ್ಮ ತಾತ ಪ್ರಿನ್ಸಿಪಲ್ ಆಗಿದ್ದರು. ಸೊ ಅಲ್ಲಿ ನಾವು ರಿಸೈಡ್ ಆದಾಗ ಅಲ್ಲಿ ಕೆಲವು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಭಜನೆಗಳು ನಡೆಯೋದು ದೇವಸ್ಥಾನಗಳಲ್ಲಿ.
ಸೊ ಅದರಿಂದ ಕೆಲವು ಈ ಸಿಂಗಿಂಗ್ ಇಂಟ್ರೆಸ್ಟ್ ಜಾಸ್ತಿ ಹುಟ್ಕೊಳ್ತು. ಓಕೆ, ಸೊ ಹಾಡ್ತೀರಿ? ಹಾಂ, ನೋಡೋಣ, ಕೇಳೋಣ ಸ್ವಲ್ಪ. ಸೊ ನಾನು ಮೊದಲು ಫಸ್ಟ್ ಎವರ್ ಸಾಂಗ್ ನನ್ನ ಕಿವಿ ಮೇಲೆ ಬಿದ್ದಿತ್ತು ಬಂದಾನೋ ಗೋವಿಂದ ಅಂತ ಒಂದು ಗೋವಿಂದನ ಹಾಡು. ಸೊ ಅದು ನನ್ನ ಕಿವಿ ಮೇಲೆ ಬಿದ್ದಿದ್ದು ಡಿವೋಷ್ನಲ್ ಪಾರ್ಟ್ ಆಫ್ ಇದು ಕೇಳಿದ್ರೆ ದ್ಯಾಟ್ ವಾಸ್ ಮೈ ವೆರಿ ಫಸ್ಟ್ ಸಾಂಗ್. ಶೃಂಗಪುರಾಧೀಶ್ವರಿ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಶಂಕರ ಸನ್ನುತ ಶ್ರೀ ಪದ್ಮಚರಣೆ ಶಂಕರ ಸನ್ನುತ ಶ್ರೀ ಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹೆಮ್ಮ ತಾಯೆ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ನೈಸ್. ಸೊ ಬಹುಶಃ ಶ್ರುತಿ ಹಾಕೊಂಡು ಹಾಡಿದರೆ ಇನ್ನು ಚೆನ್ನಾಗಿ ಬರಬಹುದಿತ್ತೇನೋ. ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅಲ್ಲ, ಚೆನ್ನಾಗಿತ್ತು. ಎಲ್ಲೂ ಶ್ರುತಿ ತಪ್ಪದಂಗೆ ಅನ್ನಿಸ್ಲಿಲ್ಲ ಜಾಸ್ತಿ. ನನಗೆ ಅದು ನನಗೆ ಬಹಳ ಅನ್ನಿಸ್ತು ಅದಕ್ಕೆ. ಇಲ್ಲ, ನನಗೆ ಸಂಗೀತದ ಅಂದರೆ ಸಂಗೀತದ ಜೊತೆನೇ ನಾನು ಕೂಡ ಬೆಳೆದವನು. ನಾನು ಸಂಗೀತ ಕಲ್ತಿಲ್ಲ. ಓಕೆ. ನನ್ನ ತಂಗಿ ಸಂಗೀತ ಕರ್ನಾಟಿಕ್ ಸಂಗೀತ ಕಲ್ತಿದ್ದಾಳೆ, ಕಲಿತಾ ಇದ್ದಾಳೆ, ಕಲಿಸ್ತಾ ಇದ್ದಾಳೆ. ಹಾಗಾಗಿ ಅವಳು ಕೇಳಿ ಕೇಳಿ ಜೊತೆಗೆ ಹಾಡಿ ಹಾಡಿ ಅಂದರೆ ಕೇಳಿದ್ದೆಲ್ಲ ಹಾಡೋದು ಅಷ್ಟೇ. ಹಾಗಾಗಿ ಬಟ್ ಸರಸ್ವತಿಗೆ ಒಂದು ಪ್ರಾರ್ಥನೆ ಮಾಡ್ದಂಗೂ ಆಯಿತು. ಸೊ ಇಟ್ ವಾಸ್ ವೆರಿ ನೈಸ್. ಬಟ್ ಇದಾದ ನಂತರ ನಿಮ್ಮ ಲೈಫ್ ಅಂದರೆ ಈ 14 ವರ್ಷಗಳಲ್ಲಿ ಅಂದರೆ ನೀವು ಕರಿಯರ್ ಎಷ್ಟು ವರ್ಷದಿಂದ ನಿಮ್ಮದು ಕರಿಯರ್ನ ಇದು ನಡೀತಾ ಇದೆ, ಮತ್ತು ಇದರಲ್ಲಿ ಇರೋ ಏರಿಳಿತಗಳ ಬಗ್ಗೆ ಹೇಳಿ ನನಗೆ. ಯಾಕಂದರೆ ಮುಖ್ಯವಾಗಿ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ ಲೈಫ್ ಅಂದ ತಕ್ಷಣ ನಮಗೆ ಸುಲಭ ಇರಲ್ಲ. ನಾನು ಪರ್ಸ್ನಲಿ ನಾನು ಹೇಳೋದಾದರೆ, ನಾನು ಫುಲ್ ಟೈಮ್ ಕೆಲವು ಕಡೆ ಕೆಲಸ ಮಾಡ್ತಿದ್ದಾಗ ನಾನು ಯಾವ ಥರ ಇದು ಮಾಡಿರೋದು, ಅಥವಾ ಇವತ್ತು ಕೂಡ ನಾನು ಏನನ್ನಾದರೂ ಕೂಡ ಅನುಭವಿಸ್ತಾ ಇರಬೇಕಿದ್ರೆ ಅದನ್ನು ನಾನು ಹೇಗೆ ಡೀಲ್ ಮಾಡ್ತೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ಲಿ ನಿಮಗೆ ಮ್ಯೂಸಿಕ್ ಯಾವ ಥರ ಹೆಲ್ಪ್ ಮಾಡ್ತು? ಸರ್ 2018 ನಾನು ಕೆಲಸ ಶುರು ಮಾಡಿದ್ದು, ಅಂದರೆ ವೃತ್ತಿ ಜೀವನ ಅಂತ ಏನು ಪ್ರಾಪರಾಗಿ ಅಂತೀವಿ. ಸೊ ಅದು ನಾನು ಶುರು ಮಾಡಿದ್ದು 2018ರಲ್ಲಿ. ಒಂದು ರೇಡಿಯೋ ಸ್ಟೇಷನ್ಗೆ ಕೆಲ್ಸಕ್ಕೆ ಸೇರ್ಕೋತೀನಿ. ಯಾವ ನಂಬಿಕೆ ಮೇಲೆ ಸೇರ್ಕೋತೀನಿ ನಿಮಗೆ ಗೊತ್ತಿರುತ್ತೆ. ಈಗ ರೇಡಿಯೋ ಸ್ಟೇಷನಲ್ಲಿ ಜಾಸ್ತಿ ಪ್ರಸಾರವಾಗೋದು ಸಂಗೀತ. ಸೊ ಅಲ್ಲಿ ಹೋದರೆ, ಅಲ್ಲಿ ಕೆಲಸ ಮಾಡಿದ್ರೆ ನನಗೆ ಅದರಿಂದ ಏನೋ ನಾನು ಅಲ್ಲೇನೋ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದಾ ಅಂತ ಅಂದ್ಕೊಂಡು ಬಹಳ ಆಸೆ ಇಟ್ಕೊಂಡು ಹೋದೆ. ಸೊ ಅಲ್ಲಿ ಇಟ್ ವಾಸ್ ಮೋರ್ ಲೈಕ್ ಕಾರ್ಪೊರೇಟ್ ಇಂಡಸ್ಟ್ರಿ ಥರ ಆಗೋಯಿತು. ನನಗೆ ಗೊತ್ತಿರಲಿಲ್ಲ. ಆಸೆ ಇಟ್ಕೊಂಡು ಹೋಗಿರ್ತೀವಿ. ಈಗ ಮಗುಗೆ ಚಾಕ್ಲೇಟ್ ಬೇಕು ಅಂದಾಗ ಅದು ಟೇಸ್ಟಿಯಾಗಿರುತ್ತೆ ಅಂತ ಒಂದು ಆಸೆ ಇಟ್ಕೊಂಡು ಹೋಗುತ್ತೆ. ಬಟ್ ಆ ಚಾಕ್ಲೇಟು ಕೆಲವು ಸಲ ಟೇಸ್ಟು ಇರುತ್ತೆ, ಕೆಲವು ಸಲ ಭಾಳ ಕಹಿನೂ ಬಂದುಬಿಟ್ಟಿರುತ್ತೆ, ಕೆಲವು ಸಲ ಕೊಳ್ತೋಗಿರುತ್ತೆ. ಸೊ ಆ ಥರ ಒಂದು ಭ್ರಮನಿರಸನ, ಹಾಂ, ಮಿಕ್ಸ್ಡ್ ಫೀಲಿಂಗ್. ಸೊ ಅಟ್ ದ ಸೇಮ್ ಟೈಮ್ ನನಗೆ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ ಅದು ನನ್ನ ಲೈಫಿಗೆ ಭಾಳ ಹೆಲ್ಪು ಮಾಡಿದೆ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ. ಬಟ್ ನನ್ನ ಸಂಗೀತ ಅಂತ ನೀವು ಕೇಳಿದಾಗ ನನಗದು ಬೆನಿಫಿಟ್ ಆಗಿಲ್ಲ ಅಷ್ಟೊಂದಾಗಿ. ಸೊ ಅಲ್ಲಿಂದ ನಾನು ಆ ಕಂಪ್ನಿಯಿಂದ ಹೊರಗೆ ಬಂದೆ, ರೇಡಿಯೋ ಸ್ಟೇಷನಿಂದ ಹೊರಗೆ ಬಂದು ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆದೆ. ಸೊ ಅಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ನನಗೆ. ಸೊ ಇದೇ 18, 19, 21 ಹತ್ರ ನಾನು ಕ್ವಿಟ್ ಮಾಡಿದೆ. 3-4 years ಹೆಂಗೋ ಸಹಿಸ್ಕೊಂಡ್ರೆ. ಹಾಂ, ಡೆಡಿಕೇಟ್ ಮಾಡಿದೆ. ಆ್ಯಂಡ್ ಭಾಳ ಒಂದು ಹಾರ್ಡ್ ಎನ್ವಿರಾನ್ಮೆಂಟ್ ನಂಗದು. ಅಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೆ, ಒಂದು ಪ್ರೋಗ್ರಾಮಿಂಗ್ ಡಿಪಾರ್ಟ್ಮೆಂಟಲ್ಲಿ ಐ ವಾಸ್ ಪ್ರೊಡಕ್ಷನ್ ಟೀಮಲ್ಲಿ ನಾನು ಕೆಲಸ ಮಾಡಿದ್ದೆ. ಏನು ಪ್ರೊಡಕ್ಷನ್, ಇವಾಗ ನೀವೇನು ಶೂಟ್ ಮಾಡಿಸ್ತಾ ಇದ್ದೀರಾ, ಈ ಕ್ಯಾಮ್ರಾ ಹಿಂದೆಗಡೆ ಏನು ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಐ ವಾಸ್ ಒನ್ ಆಫ್ ದೆಮ್.
ಸೊ ನಾನು ನಿಂತ್ಕೊಂಡು ಐ ಯೂಸ್ ಟು ಶೂಟ್. ನಂಗೆ ಆ ಶೂಟಿಂಗ್ ಅಂದ್ರೆ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿದ್ದೆ ಆ್ಯಸ್ ಅನ್ ಎಡಿಟರ್. ನಾನು ಪ್ರೊಫೆಷ್ನಲ್ ಆ್ಯಸ್ ಐ ಟೋಲ್ಡ್ ಫಸ್ಟ್ ಈ ಆ್ಯನಿಮೇಷನ್ಸ್ನೆಲ್ಲ ನಾನು ಕಲಿತು ನಾನು ಮುಗಿಸಿ ನಂದು ಕಂಪ್ಲೀಟ್ ಅದು ಪಾಸ್ಔಟ್ ಆದಮೇಲೆ ನಾನು ಅಲ್ಲಿ ಡೈರೆಕ್ಟಾಗಿ ನಾನು ಸಿಕ್ತು ಜಾಬ್. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಕಲ್ತ್ಕೊಂಡಿದ್ರಿ ಆಲ್ರೆಡಿ ನಂಗೆ ಸ್ವಲ್ಪ ಅರಿವಿತ್ತು. ಸೊ ಅದು ನನ್ನ ಎಡಿಟಿಂಗ್ ಸ್ಕಿಲ್ಸ್ ಬೇಸ್ಡ್ ಮೇಲೆ ನನಗೆ ಕೆಲಸ ಸಿಕ್ಕಿದ್ದಲ್ಲಿ. ಸೊ ಐ ವಾಸ್ ವೆರಿ ಗುಡ್ ಅಟ್ ಪೋಸ್ಟ್ ಪ್ರೊಡಕ್ಷನ್ಸ್. ಓಕೆ. ಅದು ಅಂತ ಹೋದವನು ಅಲ್ಲಿ ವಿಡಿಯೋ ಶೂಟಿಗೆ ಹಾಕಿದ್ರು. ನನಗೆ ಗೊತ್ತೇ ಇಲ್ಲ ಸರ್. ಐ ಡೋಂಟ್ ನೋ ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಟೆಕ್ನಿಕಲಿ ಆಬ್ವಿಯಸ್ಲಿ ಕ್ಯಾಮ್ರಾದವ್ರಿಗೆ ಕ್ಯಾಮ್ರಾ ಏನಂತ ಗೊತ್ತಿರುತ್ತೆ, ಬಟ್ ಫಾರ್ ಅನ್ ಎಡಿಟರ್ ಹೀಲ್ ನೋ ಓನ್ಲಿ ಹಿಸ್ ಜಾಬ್ ಏನು ಮಾಡ್ಬೋದು ಅಂತ. ಸೊ ಅದು ಶುರು ಆಯಿತು. ನನಗೆ ಗೊತ್ತಿಲ್ಲದೆ ಸ್ವಲ್ಪ ತುಂಬ ಹಾರ್ಡ್ ಆಯಿತು ನನಗೆ ಪಾತ್. ಗೊತ್ತಿಲ್ಲದೆ ಇರೋದನ್ನು ಕಲಿತಾ ನನಗೆ ಆ ದಾರಿ ನನಗೆ ಇವತ್ತು ಫೋಟೋಗ್ರಫಿ ಕೇಳಿ ಐ ಡೂ ಫೋಟೋಗ್ರಫಿ, ವಿಡಿಯೋಗ್ರಫಿ ಕೇಳಿ ಐ ಡೂ ವಿಡಿಯೋಗ್ರಫಿ, ಯಾವುದನ್ನ ಟೀಮಿಗೆ ಬಂದು ಸಿನಿಮಾಟೋಗ್ರಫಿ ಮಾಡಿ ಅಂತ ಕೇಳಿ ಐ ಸಿಟ್ ಆ್ಯಂಡ್ ಡೂ ಸಿನಿಮಾಟೋಗ್ರಫಿ ಫಾರ್ ದಮ್. ಸೊ ಇಷ್ಟು ನನಗೆ ಕಲಿಸಿದೆ ಪಾಠ. ಬಟ್ ಮ್ಯೂಸಿಕ್ ಅಂತ ನಂಗೆ ಅಲ್ಲಿ ಸಿಗಲಿಲ್ಲ. ಅದಾದಮೇಲೆ ಬೇರೆ ಆ್ಯಸ್ ಐ ಟೋಲ್ಡ್ ನಾನು ಬೇರೆ ಕಂಪ್ನಿಗೆ ಬಂದಮೇಲೆ ಫಸ್ಟೇ ಇಷ್ಟೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸರ್ ನನಗೆ ಹಿಂಗಿದೆ ಕತೆ, ಫಿಸಿಕಲಿ ಒಂದು ಸಲ ಮೀಟ್ ಮಾಡೋಣ ಬನ್ನಿ ಮಾತಾಡೋಣ ಅಂತ ಹೇಳಿ ಬಾಸ್ಗೆ ಸ್ಟ್ರೈಟಾಗಿ ಹಿಂಗೆಲ್ಲ ಆಗಿದೆ. ನನಗೆ ಕೆಲಸ ಮಾಡೋ ಯಾವ ಆಸೆಗಳೂ ಇಲ್ಲ ಕೂತ್ಕೊಂಡು ಆ್ಯಸ್ ಅನ್ ಎಂಪ್ಲಾಯ್. ನನಗೆ ನೀವು ಇಫ್ ಯು ವಾಂಟ್ ಮೀ ಟು ವರ್ಕ್ ಫಾರ್ ಯುವರ್ ಕಂಪ್ನಿ ನಂಗೆ ಹೇಳಿ, ನನಗೆ ಮ್ಯೂಸಿಕ್ಕಿಗೂ ನನಗೆ ನೀವು ಎನ್ಕರೇಜ್ ಮಾಡ್ತಿದ್ರೆ, ನನಗೆ ಆ ಸ್ಪೇಸ್ ಕೊಡ್ತಿದ್ರೆ ನಾನು ಬಂದು ಕೆಲಸ ಮಾಡ್ತೀನಿ. ಇಲ್ಲ ನಾನು ಸಂಗೀತದಲ್ಲೇ ಎಷ್ಟಾಗುತ್ತೆ ನಾನು ಅದರಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಅದೃಷ್ಟ ಚೆನ್ನಾಗಿತ್ತೋ ಏನೋ, ಅವರು ಒಳ್ಳೆ ಮನುಷ್ಯರು ಸಿಕ್ಕಿದ್ರು ನನಗೆ. ಸೊ ಅವರು ನನಗೆ ನೀನು ಏನು ಮಾಡ್ತೀಯ ಮಾಡು, ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು ಅನ್ನೋ ಒಂದು ಪಾಸಿಟಿವ್ ಮಾತು ಅವ್ರು ಆಡಿದ್ರು. ಸೊ ಇವತ್ತುವರೆಗೂ ನಾನು ಅದೇ ಕಂಪ್ನಿಲೇ ಹೆಡ್ ವಿಡಿಯೋ ಎಡಿಟರ್, ಹೆಡ್ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಮ್ಯೂಸಿಕ್ನೂ ಹ್ಯಾಂಡಲ್ ಮಾಡ್ತಾಯಿದ್ದೀನಿ, ಶೋಸ್ಗೆ ಹೋಗ್ತಾಯಿದ್ದೀನಿ, ರೆಕಾರ್ಡಿಂಗ್ಸ್ ಹೋಗ್ತಾಯಿದ್ದೀನಿ, ಆಡಿಯೋ ಪ್ರೊಡಕ್ಷನ್ಸ್ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಮ್ಯೂಸಿಕ್ ಪ್ರೊಡಕ್ಷನ್ಸಲ್ಲಿ ನಾನು ಏನೇನು ಎಷ್ಟೆಷ್ಟು ನನ್ನ ಕೈಲಿ ಸಾಧ್ಯವಾಗ್ತಿದೆ ಅಷ್ಟೆಲ್ಲ ಮಾಡ್ತಾಯಿದ್ದೀನಿ. ಬಟ್ ಮೆಜಾರಿಟಿ ಆಫ್ ಇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೀಗಿದೆ ಕತೆ. ಆ್ಯಂಡ್ ಮ್ಯೂಸಿಕ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ರಿ. ಆಬ್ವಿಯಸ್ಲಿ ಸುಸ್ತಾಗಿ ಬಂದಿರ್ತೀವಿ. ಒಂದು ಮನೇಲೂ ಅಷ್ಟೇ, ನಮ್ಮ ತಂದೆ ಕೂಡ ಈಸ್ ಕೀಬೋರ್ಡ್ ಟೀಚರ್, ಹಿಂದೂಸ್ತಾನಿ ಕೀಬೋರ್ಡ್ ಹೇಳ್ಕೊಡ್ತಾರೆ ಅವರು. ನಿಮಗೆ ಅದು ಫ್ಯಾಮ್ಲಿಲಿದೆ. ಸೊ ಹಾಗೆ ನಮ್ಮ ದೊಡ್ಡಪ್ಪ, ನಮ್ಮ ತಾತ ಅವರೆಲ್ಲನೂ ಒಳ್ಳೆ ನಮ್ಮ ತಾತ ಒಳ್ಳೆ ಬರಹಗಾರರು. ಸೊ ನಮ್ಮ ದೊಡ್ಡಪ್ಪ ಒಳ್ಳೆ ಹಾರ್ಮೋನಿಯಂ ಪ್ಲೇಯರ್. ನಮ್ಮ ತಂದೆ ಒಳ್ಳೆ ಈಸ್ ಅನ್ ಆ್ಯಕ್ಟರ್, ಈಸ್ ಅ ಮ್ಯೂಸಿಕ್ ಪ್ರೊಡ್ಯೂಸರ್. ಅವರು MA ಇನ್ ಡ್ರಾಮಾ ಮಾಡಿಕೊಂಡು ಅದರಲ್ಲೇ ಥಿಯೇಟರ್ಸ್ನಲ್ಲೇ ಅವರ ಒಂದು ಲೈಫ್ನ ಇಲ್ಲಿ ತನಕ ತೊಗೊಂಬಂದು ನಮ್ಮನ್ನೆಲ್ಲ ಬೆಳೆಸಿ ಸೊ ಇಷ್ಟೆಲ್ಲ ಮಾಡಿದ್ದಾರೆ. ಈಗಂತೂ ನಡೀತಾ ಇದೆ. ಬಟ್ ನೀವು ಎಲ್ಲೋ ಒಂದು ನಿರೀಕ್ಷೆ ಇಟ್ಕೊಂಡು ಹೋದ್ರಿ ರೇಡಿಯೋ ಸ್ಟೇಷನ್ಗೆ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ಅದೇ ನಾನು ಬಳಸಿದ ಪದದ ಹಾಗೆ ಭ್ರಮ ನಿರಸನ ಥರ ಆಯಿತು ಅನ್ನೋ ಥರ. ನಿಮ್ಮ ಪ್ರಕಾರ ಅದು ಒಳ್ಳೇದಾಯ್ತೋ ಕೆಟ್ಟದಾಯ್ತು? ಒಳ್ಳೇದಾಯ್ತು ಸರ್. ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಸರ್. ಅಲ್ಲ, ಅದು ಗೊತ್ತು. ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಅದೇನಂತಾರೆ, ನಿಮಗೆ ಆದರೆ ಆರಾಮ್ಸೆ ನಿಮಗೆ ಬೇಕಾದ್ದೇ ಸಿಕ್ತಿತ್ತು ಅಂತಂದರೆ ನೀವು ಅದ್ರಲ್ಲಿ ಮಾತ್ರ ಸಿಕ್ಕ ಹಾಕ್ಕೊಂಡಿರ್ತಿದ್ರಿ, ಹೊಸದೇನೋ ಕಲಿಯೋದಕ್ಕೆ ಆಗ್ತಿರ್ಲಿಲ್ವಲ್ಲ ಸರ್. ಆ್ಯಂಡ್ ಐ ಬಿಲೀವ್ ಇನ್ ದಿಸ್ ಲೈನ್ ಸರ್. ಈಗ ಒಬ್ಬರ ಲೈಫಲ್ಲಿ ದೇವರು ಅಂತ ಏನು ನೀವು ಹೇಳಿದ್ರಿ, ಅವರು ಏನಾದರೂ ಅವರು ಹಾಕಿರೋ ಗೆರೆನ ದಾಟ್ಲಿಕ್ಕಾಗಲ್ಲ ಅನ್ನೋ ಒಂದು ಮಾತಿದೆ. ಸೊ ಆ ಲೈಫಲ್ಲಿ ಏನು ಆಗಬೇಕು ಅನ್ನೋದು ದೇವರು ಬರೆದು ಕಳಿಸ್ಬಿಟ್ಟಿರ್ತಾನೆ ಅಂತ ಸುಮಾರು ಹೇಳ್ತಾನೆ. ಸೊ ಆ ಲೈನ್ನ ನಾನು ಭಾಳ ನಂಬ್ತೀನಿ. ಆ್ಯಂಡ್ ನಾನು ಒಬ್ಬ ದೊಡ್ಡ ರಾಯರ ಭಕ್ತ. ಸೊ ಅವರ ಹಾಡುಗಳನ್ನು ಹಾಡ್ಲಿಕ್ಕೆ ಶುರು ಮಾಡಿದಾಗಿಂದ ಸರ್ ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗೇ ಆಗಿದೆ ಸರ್. ಏನೂ ನನಗೆ ನೆಗೆಟಿವ್ ಆದ್ರೂ ನಂಗೆ ಅದು ನೆಗೆಟಿವ್ ಅಂತ ಅನಿಸಿಲ್ಲ. ಬಿಕಾಸ್ ಐ ಸ್ಟಾರ್ಟೆಡ್ ಇಗ್ನೋರಿಂಗ್ ದೋಸ್ ನೆಗೆಟಿವಿಟೀಸ್. ಸೊ ಬೇಡ, ನನಗೆ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ನನಗಿಲ್ಲ. ಬಟ್ ಅಟ್ ಸಮ್ ಪಾರ್ಟ್ ಡೆಫಿನೆಟ್ಲಿ ಸರ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ ನಾನು ಯೋಚನೆ ಮಾಡಿ ಯಾವಾಗ ನನಗೆ ಈ ದೇವರ ಮೇಲೆ ಈ ರಾಯರು ಅಂತ ನಂಗೆ ಯಾವಾಗ ಡೀಪಾಗಿ ಶುರುವಾಯಿತು ಸರ್, 18, 19, 20ನೇ ವಯಸ್ಸಿನ ತನಕ ಈ ದೇವರು ಅದರದ್ದೆಲ್ಲ ಜಾಸ್ತಿ ಗೊತ್ತಾಗಲ್ಲ. ಓನ್ಲಿ ಆಫ್ಟರ್ ಯು ಕ್ರಾಸ್
18 or 20 or 21, ಆವಾಗ ನಿಮಗೆ ಆ್ಯಕ್ಚುಯಲ್ ಲೈಫ್ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಷಲಿ 90s ಕಿಡ್ಸ್, ಅವ್ರಿಗೆ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಇರೋದು ಕಾರಣ ಅವ್ರಿಗೆ ಬೇಗ ಲೈಫ್ ಅರ್ಥ ಆಗಿಬಿಡುತ್ತೆ. ಸೊ ಅವರು ಏನೇ ಬಂದರೂ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಲೈಫಲ್ಲಿ. ಏನೇ ಅಪ್ಸ್ ಇರಲಿ, ಏನೇ ಡೌನ್ಸ್ ಇರಲಿ, ದೇ ವಿಲ್ ಮ್ಯಾನೇಜ್ ಇಟ್. ಬಟ್ ಅಲ್ಲಿ ತನಕ ಯಾಕೆ ಗೊತ್ತಾಗೋಲ್ಲ ಗೊತ್ತಾಗೋದಿಲ್ಲ ಸರ್. ಅದು ಹೆಂಗೆ, ಅದು ಏಜೇ ಹಂಗಲ್ಲ ಸರ್, ನಾನು ಏನು ಹೇಳಿ. ಅಲ್ಲ ಅದೇ ನಾವು ಅಷ್ಟು ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತೀವಿ. ಬಟ್ ವಾಟ್ ಅಕಾರ್ಡಿಂಗ್ ಟು ಯು ಇಸ್ ದ ರೀಸನ್ ಫಾರ್ ದ್ಯಾಟ್? ರೀಸನ್ ಅಂತೇನಿಲ್ಲ ಸರ್. ಅವನದೇ ಆದ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವ್ನು ಓದ್ತಾ ಇರ್ತಾನೆ, ಏನೋ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾನೆ, ಅವನದೇ ಆದ ಡೆಡ್ಲೈನ್ಸ್ ಏನೋ ಅವ್ನು ಬಂದುಬಿಟ್ಟಿರುತ್ತೆ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಆ ಮನಸ್ಥಿತಿಲಿ ಅವ್ನಿಗೆ ಏನು ಮಾಡಬೇಕು, ಏನು ಬಿಡಬೇಕು ಅಂತಲೇ ಅರ್ಥ ಆಗ್ತಿರೋದಿಲ್ಲ. ಸೊ ಹಿಲ್ ಬಿ ಜಸ್ಟ್ ಗೋಯಿಂಗ್, ಒಟ್ಟು ಮಾಡ್ತಾ ಇರ್ತಾನೆ ಏನೋ ಒಂದು, ಅಷ್ಟೇ. ಅದು ನಾನಾಗಿದ್ದೆ ಅಷ್ಟೇ. ಅದೇ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಅದನ್ನು ಹೇಳ್ತಿದ್ದೀರಾ ಅಂತ. ಮನಸ್ಸು ಚಂಚಲ ಇರುತ್ತೆ ಸರ್, ಭಾಳ ಚಂಚಲ ಮನಸ್ಸು. ಸೊ ಆ ಟೈಮಲ್ಲಿ ಇದು ಆಗ್ತಿರೋದಿಲ್ಲ. ನನ್ನ ಪರ್ಸ್ನಲ್ ಲೈಫ್ ಅಂತ ತೊಗೊಂಡ್ರೆ ಈಗ ನಮ್ಮ ತಂದೆಯ ಹೆಲ್ತ್ ಆಗಿರ್ಬೋದು. ಸೊ ಆ ಥರ ಸ್ವಲ್ಪ ಸ್ಲೈಟಾಗಿ ಇಂಬ್ಯಾಲೆನ್ಸ್ ಆದ್ರೂ ನಮ್ಮ ತಂದೆ ತಾಯಿ ನನ್ನ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಬಿಡಲಿಲ್ಲ. ಸೊ ಒಂಥರ ಲೈಫ್ ಈಸ್ ಗುಡ್ ಸರ್. ಹಾಗೆ ನಾವು ಯಾವಾಗ ಆಯಿತು ಸರ್, ಬ್ಯಾಕ್ ಇನ್ ಆವಾಗಿನ ಕಥೆ ನೀವು ಹೇಳ್ತಾರೆ. ಹಾಂ, ಸೊ ಅಲ್ಲಿಗೆ ಬಂದ್ರಿ ನೀವು? ಹಾಂ, ಆಯಿತಾ, ಇನ್ನೂ ಅಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಓಕೆ. ಈಗ ನಾನು ನೋಡಿರೋ ಪ್ರಕಾರ, ಅಂದರೆ ನನ್ನ ಲೈಫು ಅಂತಲ್ಲ, ಇನ್ ಜನರಲ್ ಹೇಳೋದಾದರೆ, ನಮಗೆ ಇನ್ನೊಂದು ಯಾವುದೋ ಇದರ ರಕ್ಷಣೆ ಇದೆ, ಯಾರೊಬ್ಬರು ನಮ್ಮದನ್ನು ನೋಡ್ಕೋತಾರೆ ಅಂತಂದಾಗ, ಮತ್ತು ಎಲ್ಲನೂ ಕೂಡ ಅದರ ಪಾಡಿಗೆ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನೋ ಟೈಮ್ನಲ್ಲಿ ನಮ್ಗೆ ಯಾವುದ್ರದ್ದು ನೆನಪಾಗಲ್ಲ. ಕರೆಕ್ಟ್. ನಮಗೆ ಒಂದು ಏಟು ಬೀಳಬೇಕು, ನಮಗೆ ಕಷ್ಟ ಬರಬೇಕು, ಆವಾಗಲೇ ನಮಗೆ ನೆನಪು. ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ಕಂಪಲ್ಸರಿ, ಅವು ಇರಲೇಬೇಕು ಸರ್, ಇಲ್ಲಾಂದರೆ ಆಗೋದಿಲ್ಲ ಸರ್. ಬಟ್ ನಮಗೆ ಇಷ್ಟ ಆಗಲ್ಲ ಅದು, ಬಟ್ ಏನು ಮಾಡೋಕ್ಕಾಗಲ್ಲ ಸರ್. ಅದಿಲ್ಲ ಇದ್ದರೆ ಆಮೇಲೆ ಅರ್ಧ ಹೆಲ್ಪ್ ಮಾಡಿರೋದು ನಮಗೆ ಮೋಟಿವೇಶ್ನಲ್ ಸ್ಪೀಕರ್ಸ್ಗಳು ಎಷ್ಟೊಂದು ಜನ ಇರ್ತಾರೆ, ಮಾತಾಡ್ತಿರ್ತಾರೆ, ಏನೋ ಒಂದು ಪಾಸಿಟಿವಿಟಿ ಹೇಳ್ತಾ ಇರ್ತಾರೆ. ಅವನ್ನೆಲ್ಲ ಕೇಳ್ಕೊಂಡು ಹೆಂಗೋ ಒಟ್ಟು ಸಾಗಿದೆ ಸರ್, ಅಷ್ಟೇ. ಸೊ ಈಗ ಹಂಗಿದ್ರೆ ಒಂಥರ ಆ ಪಾಸಿಟಿವಿಟಿ ನಿಮ್ಮಲ್ಲೂ ಕೂಡ ತುಂಬ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀರಾ? ಇದೆ ಸರ್, ಇವಾಗಲೂ ನನಗೆ ಏನು ಓವರ್ ಥಿಂಕಿಂಗ್ ಬರೋದಿಲ್ಲ ಅಂತಿಲ್ಲ. ಖಂಡಿತ ಸರ್, ಆದಷ್ಟು ಮ್ಯಾಕ್ಸಿಮಮ್ 90% ಆಫ್ ಇಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ವಿಲ್ ಬಿ ಹ್ಯಾಪಿ. ನಿಮ್ಗೆ ಯಾರು ಸಪೋರ್ಟ್? ನನ್ನ ತಂದೆ ತಾಯಿ, ನನ್ನ ಹೆಂಡತಿ, ಅವರ ಅಪ್ಪ ಅಮ್ಮ, ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನನ್ನ ಇಡೀ ಫ್ಯಾಮ್ಲಿ ನಂಗೆ ನಿಂತ್ಕೊಂಡಿದೆ ಸರ್. ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ಫಿಸಿಕಲಿ ಬಂದು ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಬಟ್ ಮೆಂಟಲಿ ಅಂತೂ ನನ್ನ ಫ್ಯಾಮ್ಲಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ. ಸೊ ಎವ್ರಿಥಿಂಗ್ ಸರ್. ಮುಖ್ಯವಾಗಿ ನನ್ನ ತಂದೆ ತಾಯಿ, ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಸಾಕು ಸರ್. ನನ್ನ ತಮ್ಮ ಇದ್ದಾನೆ, ನನ್ನ ಒಡ ಹುಟ್ಟಿದ ತಮ್ಮ, ಅವನು ಜೀವಕ್ಕೆ ಜೀವ ಕೊಟ್ಬಿಡ್ತಾನೆ. ಸೊ ಅಷ್ಟು ಪ್ರೀತಿ ಮಾಡೋರಿಗೆ ನಮ್ಮ ಜೊತೆಗಿರಬೇಕಾದ್ರೆ ಇವೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಸರ್. ಹೋಗ್ತಾ ಇರುತ್ತೆ ಗಾಡಿ. ಆ್ಯಂಡ್ ನಿಮ್ಮ ಈ ಮ್ಯೂಸಿಕ್ ಜರ್ನಿ ಬಗ್ಗೆ ನಾವು ಮಾತಾಡೋದಾದರೆ, ಮ್ಯೂಸಿಕಲ್ಲಿ ನಿಮಗೆ ಅಂದರೆ ಏನೆಲ್ಲ ಇದು ಮಾಡ್ತೀರಾ ನೀವು? ಏನೆಲ್ಲ ಕೃಷಿ ಮಾಡ್ತಾಯಿದ್ದೀರಾ ಸರ್? ನಾನು ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಂದರೆ ನಾನೀಗ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿದ್ದೀನಿ. ಸಂಗೀತ ಸಂಯೋಜನೆ ಮಾಡ್ತೀನಿ. ಕೆಲವು ಥಿಯೇಟರ್ ಡ್ರಾಮಾಸ್ಗಳಿಗೆ ನಾನು ಸಂಗೀತ ಸಂಯೋಜನೆ ಮಾಡಿದ್ದೀನಿ. ಮ್ಯೂಸಿಕ್ ಪ್ರೊಡಕ್ಷನ್ ಕೂಡ ಮಾಡಿಕೊಟ್ಟಿದ್ದೀನಿ, ಹಾಡಿದ್ದೀನಿ, ಅದಕ್ಕೆ ಕೀಬೋರ್ಡ್ ಬಾರಿಸಿದ್ದೀನಿ. ಸೊ ಈ ಥರದ್ದು ಕೆಲವು ಪ್ರೆಸೆಂಟ್ನಲ್ಲಿ ನಡೀತಾ ಇರೋದು. ಆಮೇಲೆ ಅದೇ ಥರದ ನಿಮ್ಮ ಕಲರ್ಸ್ದೇನೆ ಒಂದು ದೃಷ್ಟಿಬೊಟ್ಟು ಅಂತ ಒಂದು ಸೀರಿಯಲ್ ನಡೀತಾ ಇದೆ. ಅದರದ್ದೊಂದು ಟೈಟಲ್ ಟ್ರ್ಯಾಕಿಗೆ ನಾನು ಪ್ರೋಗ್ರಾಮಿಂಗ್ ಮಾಡಿಕೊಟ್ಟೆ, ವಿಚ್ ವಾಸ್ ಅ ನೈಸ್ ಹಿಟ್. ಸೂರ್ಯ ಅವ್ರದ್ದು ಅನಿಸುತ್ತೆ. ಸೊ ಅದೊಂದು ಸೂರ್ಯ ಸರ್ದು ಅದೊಂದು ಐ ಗಾಟ್ ಅನ್ ಆಪರ್ಚುನಿಟಿ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್. ಸೊ ಇಬ್ಬರು ಸೇರಿಕೊಂಡು ಅದನ್ನ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ವಿ. ಸೊ ಈ ಥರ ಸದ್ಯಕ್ಕೆ ನಡೀತಾ ಇದೆ. ಬಟ್ ಆವಾಗಿಂದ ಅದೇ ಸರ್, ಈಗ ಕೀಬೋರ್ಡು, ತಬಲಾ ಎಲ್ಲ ನಾನು ಮುಂಚೆಯಿಂದ ಕಲ್ತ್ಕೊಂಬಂದಾಗೆ ಶೋಸ್ ಕೊಡ್ತಾಯಿದ್ದೆ, ಪರ್ಫಾಮೆನ್ಸ್ ಮಾಡ್ತಾಯಿದ್ದೆ. ಹಾಗೆ ಸಾಗ್ಕೊಂಬಂದು ಈ ಟೈಮ್ ಇಲ್ಲಿ ತನಕ ಅಂತೂ ಬಂದಿದೆ.
ಅಂದರೆ ಸಂಗೀತದಲ್ಲಿ ನೀವು ಯಾವ ಥರ ಇದು ಮಾಡ್ತಿದ್ದೀರಾ, ಅಂದರೆ ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಬೇರೆ ಬೇರೆ ರೂಪದಲ್ಲಿ ನೀವು ಸಂಗೀತವನ್ನು ನೀವು ಬಳಕೆ ಮಾಡಿ. ಯಾಕಂದರೆ ನೀವು ಮುಖ್ಯವಾಗಿ ಆರಂಭದಲ್ಲಿ ಹೇಗೆ ಹೇಳಿದ್ರಿ ಅಂತಂದರೆ, ನಾನು ಒಂದು ಜಾಬಿಗೆ ಸೇರಿದಾಗ ನನ್ನ ಮುಖ್ಯ ಉದ್ದೇಶ ಇದ್ದಿದ್ದು ಮ್ಯೂಸಿಕ್ಕನ್ನು ಸರಿಯಾಗಿ ನನ್ನ ಮುಖ್ಯ ಮೂಲ ಗಮನ ಇರೋದು ಮ್ಯೂಸಿಕ್ ಮೇಲೆ. ಸೊ ಅದನ್ನು ಜಾಸ್ತಿ ಅದರಲ್ಲಿ ಕೃಷಿ ಮಾಡಬೇಕು ಅಥವಾ ಅದನ್ನು ಕಲ್ತ್ಕೋಬೇಕು, ಅದನ್ನು ಹೆಚ್ಚು ಇದು ಮಾಡಬೇಕು ಅನ್ನೋ. ಹಂಗೆ ಕೇಳಿದ್ರೆ ಸರ್, ಈಗ ನನ್ನದೇ ಆದ ಕೆಲವು ಸಾಂಗ್ಸ್ನ ನಾನು ಕಂಪೋಸ್ ಮಾಡ್ತಾ ಇರ್ತೀನಿ. ನನ್ನದೇ ಆದ ಓನ್ ಆಲ್ಬಮ್ ಸಾಂಗ್ಸ್ ಇದೆ ಯೂಟ್ಯೂಬ್ನಲ್ಲಿ, ಅದ್ರ ಕಡೆ ವರ್ಕ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಸ್ ತುಂಬಾ ಇದ್ದಾರೆ. ಸೊ ಅವ್ರಿಗೆಲ್ಲನೂ ಹಿನ್ನೆಲೆ ಸಂಗೀತ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಡಿಯೋ ಪ್ರೊಡಕ್ಷನ್, ಕಂಪ್ಲೀಟ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಬರ್ತಾ ಇರ್ತಾರೆ. ಸೊ ಅದ್ರ ಕಡೆ ನಾನು ಟೆಕ್ನಿಕಲಿ ಕಲ್ತ್ಕೊಂಡು ಅದನ್ನು ವರ್ಕ್ ಮಾಡಿಕೊಂಡು ಅವರಿಗೆ ಎಲ್ಲಿ ಕಾಂಪೋಸಿಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಅಥವಾ ಪ್ರಾಬ್ಲಮ್ ಅನ್ನೋಕ್ಕಿಂತ ಅವ್ರೇನಾದರೂ ಕೇಳಿದ್ರೆ ಇನ್ನೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಕೆಲವು ರಿಸರ್ಚ್ ಮಾಡಿಕೊಂಡು, ಹಾಗೆ ಈ ಸೀರಿಯಲ್ಸ್ ಆಯಿತು, ಮೂವೀಸ್ ಆಯಿತು, ಅದೇ ಟ್ರ್ಯಾಕಲ್ಲೇ ನಡೀತಾ ಇದೆ ಸರ್ ಅಷ್ಟೇ. ಸೊ ಕಾಂಪೋಸಿಂಗ್, ಓದೋದು, ಲಿರಿಕ್ಸ್ ಬರ್ಸೋದು, ಕೂತ್ಕೊಂಡು ಇದು ಸೆಟ್ ಆಗ್ತಿಲ್ಲ ಅಂತ ಹೇಳೋದು, ಪ್ರಾಸಗಳನ್ನ ಬರ್ಸೋದು. ಸೊ ಬರೀ ಸಂಗೀತ ಅಂತ ಕೇಳಿದ್ರೆ ದಿಸ್ ಇಸ್ ಇಟ್. ಬಟ್ ಪರ್ಸ್ನಲಿ ನನ್ನ ಖುಷಿಗೋಸ್ಕರ ನಾನು ಹಾಡ್ತಾ ಇರ್ತೀನಿ. ಈ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಮೀಡಿಯಾದ ಮೂಲಕ ನಾನು ನನ್ನ ಸಿಂಗಿಂಗ್ನ ನಾನು ಜಾಸ್ತಿ ಎಲ್ಲೂ ಹೊರಗಡೆ ನಾನೆಲ್ಲೂ ಹಾಡೋ ಶೋಸ್ಗಳನ್ನು ನಾನು ಕೊಡೋದಿಲ್ಲ. ಯಾರೇ ಕೇಳಿದ್ರು, ಎಷ್ಟೇ ಬಜೆಟ್ ಕೊಟ್ಟು ನಿಮ್ಮನ್ನ ಕರೆಸಿ ಹಾಡ್ತೀವಿ ಅಂದ್ರೂ ನಾನು ಹಾಡೋದಿಲ್ಲ. ಬಿಕಾಸ್ ನನಗೆ ಖುಷಿ ಕೊಡೋದು 4 ಗೋಡೆ ಮಧ್ಯೆ ನಾನು ಕೂತ್ಕೊಂಡು ಒಬ್ಬನೇ ಹಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ನನಗೆ ಸ್ವಲ್ಪ ಖುಷಿ ಕೊಡುತ್ತೆ. ಬಿಕಾಸ್ ನಾನು ಕಾನ್ಫಿಡೆಂಟಾಗಿ ಐ ಫೀಲ್ ಓಕೆ ಮೈಸೆಲ್ಫ್ 4 ಗೋಡೆ ಮಧ್ಯೆ. ಸೊ ನಾನು ಅಲ್ಲಿ ಕೂತ್ಕೊಂಡು ಹಾಡ್ತೀನಿ. ಹೊರಗಡೆ ಪುಣ್ಯಕ್ಕೆ ನಮ್ಮ ಸ್ಟುಡಿಯೋದಲ್ಲಿ 4 ಗೋಡೆ ಇತ್ತು. ಆಗಲಿ ಸರ್, ಹಾಡಿದ್ರಲ್ಲ ಅದಕ್ಕೆ ಹೇಳಿದೆ. ಆಗಲಿ ಸರ್. ಎನಿವೆ, ಬಟ್ ಹೊರಗಡೆ ನಾನು ಕೀಬೋರ್ಡ್ ಶೋಸು, ನನ್ನದೇ ಆದ ಟೀಮ್ ಇದೆ, ಬ್ಯಾಂಡ್ ಇದೆ. ಸೊ ನಾವೆಲ್ಲ ಲೈವ್ ಪರ್ಫಾಮೆನ್ಸ್ ಮಾಡ್ತೀವಿ. ನನ್ನ ಟೀಮಲ್ಲೇ ಸಿಂಗರ್ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿ ಪರ್ಫಾರ್ಮ್ ಮಾಡಿ ಬಂದಿರ್ತೀವಿ. ಒಳ್ಳೊಳ್ಳೆ ಶೋಸ್ ಕೊಟ್ಟಿದ್ದೀವಿ. ಆಗಿದೆ ಮೋರ್ ದ್ಯಾನ್ 400 to 500 ಶೋಸ್ ಕೊಟ್ಟಿದ್ದೀವಿ ಕರ್ನಾಟಕದಲ್ಲೇ. ಸೊ ನಡೀತಾ ಇದೆ ಸರ್. ಅಂದರೆ ಯಾವ ಥರ ಶೋಸ್ ನೀವು ಯೂಶ್ವಲಿ ಕೊಡೋದು? ಈ ಕನ್ನಡ ಹಳೆಯ 90s ಹಾಡುಗಳಿರುತ್ತೆ. ಸೊ ಆ ಹಾಡುಗಳನ್ನು ನಮ್ಮದೇ ಶೈಲಿಯಲ್ಲಿ ನಾವು ಪ್ಲೇ ಮಾಡ್ತೀವಿ. ಸೊ ಆವಾಗ ಹಿಂಗಿತ್ತು, ಒಂದು ಆರ್ಕೆಸ್ಟ್ರಾನ ಕರೆಸಿ ಒಂಥರ ಕರಾಕೆ ಟ್ರ್ಯಾಕ್ ಥರ ಇರೋದು. ಸೊ ಅದನ್ನು ಎಲ್ಲ ಮ್ಯೂಸಿಷಿಯನ್ಸು ಪ್ಲೇ ಮಾಡ್ತಾರೆ ಆ್ಯಂಡ್ ಸಿಂಗರ್ ಅದನ್ನು ಹಾಡ್ತಾರೆ. ಸೊ ದ್ಯಾಟ್ ಈಸ್ ಒನ್ ಪಾರ್ಟ್ ಆಫ್ ಮ್ಯೂಸಿಕ್. ಅನದರ್ ಪಾರ್ಟ್ ಈಸ್ ಈಗ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಷ್ಟೊಂದು ಬಂದಿದೆ ಈಗ. ಅಂದರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ಏನಿದೆ, ಸೊ ಅದರಲ್ಲಿ ಈಗ ಎಕ್ಸ್ಟ್ರಾ ಸ್ವಲ್ಪ ಇಂಪ್ರೊವೈಸ್ ಮಾಡಿ ಹಾಡೋದು, ಇಂಪ್ರೊವೈಸ್ ಮಾಡಿ ಮ್ಯೂಸಿಕ್ ಕೊಡೋದು, ಆ ಥರದ್ದೊಂದು ಬ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ವಿ ಕೀಪ್ ಪರ್ಫಾರ್ಮಿಂಗ್. ಸೊ ಅಂದರೆ ಕಂಪ್ಲೀಟ್ ಫ್ರೀ ಸ್ಟೈಲ್. ನಿಮಗೆ ಇಲ್ಲಿ ಇದೇ ಬಿ ಜಿ ಎಮ್, ಈಗ ಒರಿಜಿನಲ್ ಬಿ ಜಿ ಎಮ್ಸ್ ಅಂತ ಏನಿರುತ್ತೆ ಅದು ಹಾಗೆ ಇರಬೇಕು ಅಂತ ನಾವು ಯಾವ ಮ್ಯೂಸಿಷಿಯನ್ಸ್ನೂ ನಾವು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಅಂದರೆ ನಮ್ಮ ಟೀಮಲ್ಲಿ ಯು ಆರ್ ಫ್ರೀ ಟು ಪ್ಲೇ ಎನಿ ಬಿ ಜಿ ಎಮ್. ಸೊ ಆ ಥರದೊಂದು ಬ್ಯಾಂಡನ್ನ ಮಾಡಿಕೊಂಡು ನಾವು ವಿ ಪ್ಲೇಯಿಂಗ್. ಅವರಿಗೆ ಆದ ಫ್ರೀಡಮ್ ಕೊಟ್ಬಿಟ್ಟಾಗ ಒಬ್ಬ ಮ್ಯೂಸಿಷಿಯನ್ಸ್ಗೆ ಹೀಲ್ ರಾಕ್ ದ ಸ್ಟೇಜ್ ಸರ್, ಅದನ್ನ ಅವ್ನಿಗೆ ಹಿಡಿಯೋದಕ್ಕಾಗ. ಸೊ ಆ ಥರದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಇಂಡಿಪೆಂಡೆಂಟ್ ಇದು ಮ್ಯೂಸಿಕ್ ಅಂತ ಹೇಳಿದ್ರಿ ನೀವು, ಮತ್ತು ಮೊದಲು ಆರ್ಕೆಸ್ಟ್ರಾಗಳು ಅಲ್ಲಿ ಒರಿಜಿನಲ್ ಹೇಗಿತ್ತೋ ಅದೇ ಥರ ಕ್ಯಾರಿಯೋಕೆ ಸ್ಟೈಲಲ್ಲಿ, ಅಂದರೆ ಅದು ಏನಿದೆಯೋ ಅದನ್ನೇ ಬಳಸ್ಕೊಂಡು ಅದೇ ಫ್ಲೋನ ಬಳಸ್ಕೊಂಡು ಮುಂದೆ ಅಂದರೆ ಪ್ಲೇ ಮಾಡ್ತಾಯಿದ್ರು ಅಂತ ಹೇಳಿದ್ರಿ. ಸೊ ಈ ವಿಚಾರದಲ್ಲಿ ನಂಗೆ ಸ್ವಲ್ಪ ಕುತೂಹಲ ಇದೆ. ನನಗೆ ಅದರ ಬಗ್ಗೆ ಸ್ವಲ್ಪ ನೀವು ಹೇಳಬೇಕು.